ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರೋಹಳ್ಳಿ ದೊಡ್ಡಿ ಗ್ರಾಮದಲ್ಲಿ ದುರಸ್ತಿಗೊಂಡು ಸಾರ್ವಜನಿಕರ ಬಳಕೆಗೆ ಬಾರದೇ ಇರುವ ಶುದ್ಧ ಕುಡಿಯುವ ನೀರಿನ ಘಟಕ. ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಿ ಸುಮಾರು 4-5 ವರ್ಷಗಳಾಯಿತು. ಸ್ವಲ್ಪ ದಿನಗಳು ಮಾತ್ರ ನೀರು ಸರಬರಾಜು ಆಗಿ ಚಾಲ್ತಿಯಲ್ಲಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೊಂಡು ಕೆಟ್ಟು ಹೋಗಿತ್ತು. ಸುಮಾರು 4-5 ವರ್ಷಗಳು ಕಳೆದರೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಬಂಧಪಟ್ಟವರು ಬಂದು ಸರಿಪಡಿಸಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ಮುಂದಾಗಲಿಲ್ಲ. ಸಂಬಂಧಪಟ್ಟ ಬೇವೂರು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ಎಷ್ಟು ಬಾರಿ ತಿಳಿಸಿದರೂ ಹಾಗೂ ತಾಲೂಕು ಪಂಚಾಯಿತಿಗೂ ಎಷ್ಟು ಬಾರಿ ತಿಳಿಸಿದರೂ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಇದಕ್ಕೆ ಗ್ರಾಮಸ್ಥರು ಏನು ಮಾಡಬೇಕು ಎಂಬುದೇ ತಿಳಿದು ಬರುತ್ತಿಲ್ಲ. ತಕ್ಷಣದಲ್ಲಿ ಬೇವೂರು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಬಂದು ತಕ್ಷಣ ಕುಡಿಯುವ ನೀರಿನ ಘಟಕವನ್ನು ಸರಿಪಡಿಸದಿದ್ದಲ್ಲಿ ನಾವು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕೂರುತ್ತೇವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇವೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಹಾರೋಹಳ್ಳಿ ದೊಡ್ಡಿ ಅನ್ನೋ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು 4-5 ವರ್ಷಗಳಾಗಿದೆ. ನಾವು 4-5 ವರ್ಷದಿಂದನೂ ತಾಲೂಕ್ ಪಂಚಾಯಿತಿಗೆ ಮತ್ತು ನಮ್ಮ ಬೇವೂರು ಗ್ರಾಮ ಪಂಚಾಯಿತಿಗೆಲ್ಲ ದೂರು ಕೊಡ್ತಾನೆ ಬಂದಿದ್ದೀವಿ. ನಾವು ಯಾವಾಗ ದೂರು ಕೊಟ್ಟಾಗ ಬಂದು ಒಂಚೂರು ಅದೇನೋ ನೋಡ್ತಾರೆ, ಮತ್ತು ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಈಗಾಗಲೇ ನಮಗೆ ನೀರಿನ ಸಮಸ್ಯೆ ತುಂಬ ಇದೆ. ಅದರಲ್ಲೂ ಈಗ ಬರುವಂಥ ನೀರುಗಳು ಕಲುಷಿತವಾಗಿ ನೀರು ಬರ್ತಾ ಇದೆ, ಬೋರ್ವೆಲ್ ನೀರುಗಳು. ಅದರಿಂದ ಶುದ್ಧ ಕುಡಿ ನೀರು ಇಲ್ಲ ನಮ್ಮೂರಲ್ಲಿ. ಇಲ್ಲಿನ ಜನತೆ ಅಕ್ಕಪಕ್ಕ ಬೇವೂರು ಅಥವಾ ಕೆಳಗೆರೆ ಬೈನಾಕ್ನಳ್ಳಿಗೆ ಹೋಗಿ ತರುವಂಥ ಪರಿಸ್ಥಿತಿ ಬಂದಿದೆ. ನಾವು ಎಷ್ಟೋ ಸಾರಿ ಮನವಿನೂ ಮಾಡ್ಕೊಂಡ್ವಿ, ಆದರೂ ಯಾರು ಸ್ಪಂದಿಸ್ತಾ ಇಲ್ಲ. ಇದೇ ರೀತಿಯ ಪಂಚಾಯಿತಿ ಇದೆಯೋ ಇಲ್ವೋ ಅಂತ ಗೊತ್ತಾಯ್ತಾ ಇಲ್ಲ ನಮಗೆ. ಇದೇ ರೀತಿ ಆದರೆ ನಾವು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮುಂದೆ ಕೂತು ಪಂಚಾಯಿತಿಗೆ ಬೀಗ ಜಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಗ್ರಾಮಸ್ಥರೆಲ್ಲ ಹೋಗಿ. ಈಗ ನಿಮ್ಮ ಮುಖಾಂತರನೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಬಂದು ಅದೇನಾದರೂ ರಿಪೇರಿ ಮಾಡಿಸ್ಲಿಲ್ಲ ಅಂದರೆ ಪರಿಣಾಮ ಬೇರೆ ರೀತಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಎಷ್ಟು ದಿನ ಆಯ್ತು ಮೇಡಮ್ ಅದು ಕೆಟ್ಟೋಗ್ಬಿಟ್ಟು? 3-4 ವರ್ಷ ಆಯ್ತು ಸರ್ ಕಟ್ಟಿ. ಅಲ್ಲಿಂದ ಅಧಿಕಾರಿಗಳು ಒಬ್ರು ಬಂದು ನೋಡ್ಲಿಲ್ಲ? ಬಂದಿಲ್ಲ. ಬರ್ತಾರೆ, ಯಾರೋ ಒಬ್ರನ್ನ ಕಳಿಸ್ತಾರೆ, ಯಾರೋ ಪಿಡಿಒ ಯಾರೋ ಒಬ್ರನ್ನ ಕಳಿಸ್ತಾರೆ. ಅವ್ರು ಬರ್ತಾರೆ, ನೋಡ್ಕೊಯ್ತಾರೆ, ಸರಿ ಮಾಡ್ತೀವಿ ಅಂತಾರೆ, ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಎಲ್ಲ ಚರಂಡಿಗಳೆಲ್ಲ ಗಬ್ಬು ನಾರೆದ್ದು ಕೂತದೆ. ಈಗಾಗಲೇ ಸೊಳ್ಳೆ ಶುರುವಾಗಿ ಕೆಲವೊಬ್ರು ಕಾಲರ ರೋಗ ಶುರುವಾಗ್ತಾ ಇದೆ. ರಾತ್ರಿ ಹೊತ್ತು ಮಲ್ಗಕ್ಕಾಗ್ತಾ ಇಲ್ಲ, ಮತ್ತು ವಾಸನೆ